ಬಾಬಾ ಸಾಹೇಬ್ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ತಿರಸ್ಕಾರ ಏನಿದೆಯಲ್ಲ, ದ್ವೇಷ, ಅದು ಅವ್ರ ಬಾಯಲ್ಲಿ ಹಂಗೆ ಬರೋಂಗಾಗಿದೆ. ಅದು ಆಕಸ್ಮಿಕನೂ ಅಲ್ಲ, ಅಚಾತುರ್ಯವಾದ್ದು ಅಲ್ಲ ಅದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದಿಂದನೇ ಅನೇಕರಿಗೆ ಈ ಭೂಮಿ ಮೇಲೇ ಸ್ವರ್ಗ ಸಿಕ್ಕಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ಸು ಗ್ರೇಟ್ ಅಲ್ಲ, ಬಿ ಜೆ ಪಿನೂ ಗ್ರೇಟ್ ಅಲ್ಲ. ಆದರೆ ಇವರಿಬ್ಬರೂ ಸಹಿತ ಸಂವಿಧಾನಕ್ಕೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕರಾಗಿದ್ದಾರೆ ಅನ್ನೋದಕ್ಕೆ ನಾವು ಕೆಲವು ಟೆಸ್ಟ್ಗಳನ್ನ ತಗೊಳ್ಳೋಣ. ಈ ಜನರನ್ನ ಉದ್ಧಾರ ಮಾಡೋದಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನ ಪೂರ್ಣ ಮಾಡೋದಕ್ಕೆ ನಿಮ್ಗೆ ಇಚ್ಛೆ ಇಲ್ಲ. ಸಂವಿಧಾನ ತೋರಿಸ್ಕೊಂಡು ಸಂವಿಧಾನ ಪರ ಅಂತ 2 ದಿನ ಯಾಮರಿಸ್ತೀರಾ. ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಇರೋದು ನಾನು ಮುಖ್ಯಮಂತ್ರಿ ಆದ, ಅದಕ್ಕೆ ಮಾತ್ರ ನೀವು ಬಾಬಾ ಸಾಹೇಬ್ ಬಳಸ್ಕೋತೀರಿ ವಿನಾ ಸಮಾಜದ ಪರಿವರ್ತನೆಗೆ ಕಾಳರನ್ನ ಹಿಡಿದಾಕೋದಕ್ಕೆ ನೀವು ಅದನ್ನ ಬಳಸೋಕೆ ಹೋಗೋದಿಲ್ಲ. ಬರೀ ಕಣ್ಣೋರ್ಸೋ ಕರುಣೆಯ ಮಾತುಗಳು ಮಾತ್ರ ದಲಿತರಿಗೆ ಹಾಕಬೇಕು ಅಲ್ವಾ? ನಿಮ್ಮ ಓಟ್ ಮೇಲೆ ಕಣ್ಣಿದ್ದೀವಿ ವಿನಾ ಬಾಬಾ ಸಾಹೇಬ್ ಬಗ್ಗೆ, ಸಂವಿಧಾನ ಬಗ್ಗೆ ಅವ್ರಿಗೆ ಯಾವ ಭಕ್ತಿನೂ ಇಲ್ಲ. ನಾನು ಸಂವಿಧಾನ ಪರ ಅಂತ ಒಂದ್ಸಲ ಕಾಂಗ್ರೆಸ್ ಹೇಳುತ್ತೆ, ನೀವು ವಿರೋಧ ಅಂತೇಳಿ ಬಿ ಜೆ ಪಿಗೆ ಹೇಳುತ್ತೆ. ಅದೇ ಥರ ಬಿ ಜೆ ಪಿ ಇಲ್ಲೆಲ್ಲ ನೀವು ವಿರೋಧಿಗಳು, ನಾವು ಅದರ ಪರ ಇದ್ದೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ಏನಿದೆ ಅದು ಹುಲ್ಲೊಳಗೆ ಅಡಗಿರ್ತಕ್ಕಂಥ ಹಾವು, ಬಿ ಜೆ ಪಿ ಏನಿದೆ ಎಡೆತ್ತಿ ಬಿಚ್ಚಿರ್ತಕ್ಕಂಥ ಹಾವು. ಇದರಲ್ಲಿ ಎರಡೂ ಡೇಂಜರಸ್ಸೇನೆ. ಆದರೆ ಒಂದು ಕಾಲ ಬರುತ್ತೆ ಎಲ್ಲ ಪಕ್ಷಗಳು ಬಾಬಾ ಸಾಹೇಬ್ ಬಗ್ಗೆನೇ ಮಾತಾಡ್ತವೆ. ಜೈ ಭೀಮ್ ಅನ್ನೋ ಒಂದು ಘೋಷಣೆ ಏನಿದೆ ಅದು ಇಡೀ ಇಂಡಿಯಾ ಫಲ ಜಗತ್ತಿಗೂ ಮುಟ್ಟುತ್ತೆ ಅಂತ ಹೇಳಿದ್ರು. ಆ ಕಾಲ ಇವತ್ತು ಬಂದಿದೆ. ನಿಮ್ಮೆಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಏಕೈಕ ಶಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಮಾತ್ರನೇ. ನನ್ನ ಪ್ರೀತಿಯ ಅಣ್ಣ ತಮ್ಮಂದರೆ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ದಿ ಮೆಸೇಜಸ್ ಆಫ್ ಪೊಲಿಟಿಕಲ್ ಬುದ್ಧ ಎಪಿಸೋಡ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನೀಡ್ತಾ ಇದ್ದೀನಿ. ಬಂಧುಗಳೇ, ಈ ನಮ್ಮ ಎಪಿಸೋಡ್ ಭಾಳ ಅತ್ಯುತ್ತಮವಾದ ಪ್ರತಿಕ್ರಿಯೆಗಳನ್ನ ಕಾಣ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ನಮ್ಮ ಎಪಿಸೋಡ್ಗಳನ್ನ ಎಲ್ಲರೊಂದಿಗೆ ಶೇರ್ ಮಾಡಿ, ಸಾಧ್ಯವಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಚರ್ಚೆ ಹುಟ್ಟಾಕಿ. ಹಾಗೆಯೇ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಬಂಧುಗಳೇ, ಇವತ್ತು ನಾವು ಈ ಎಪಿಸೋಡನ್ನು ಮುಂದುವರಿಸುವಾಗ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಜೀವನಕ್ಕೆ ಸಂಬಂಧಪಟ್ಟಂತೆ ಅವರ ಸಂದೇಶಗಳನ್ನ ಹೇಳಬೇಕಂತ ನಾವು ಅಂದ್ಕೊಂಡಿದ್ವಿ. ಆದರೆ ಭಾರತ ದೇಶದಲ್ಲಿ ಇವತ್ತು ಒಂದು ದೊಡ್ಡ ವಿವಾದ ಚರ್ಚೆಗೆ ಬಂದಿದೆ. ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳನಕಾರಿ ಮಾತನ್ನು ಹೇಳಿದ್ರು ಅಂತೇಳಿ ಆರೋಪ ಕೇಳಿ ಬಂದರೆ ಹಿನ್ನೆಲೆಯಲ್ಲಿ ಅದು ಸಂಸತ್ನಲ್ಲೇ ಮಾಡಿದಂಥ ಈ ಅಪ್ಪಂದಿಂದಾಗಿ ಭಾಳ ದೊಡ್ಡ ಗದ್ದಲ ಎದ್ದಿದೆ. ಅವ್ರಿಗೆ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಪದೇ ಪದೇ ಅಂಬೇಡ್ಕರ್ 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 ಅಂತ ಹೇಳೋಕ್ಕೆ ಬದಲಾಗಿ ಇಷ್ಟು ಬಾರಿ ನೀವು ಜೈ ಶ್ರೀರಾಮ್ ಅಂತ ಹೇಳಿದರೆ ಬಹುಶಃ 7 ಜನ್ಮಕ್ಕೆ ನಿಮಗೆ ಸ್ವರ್ಗ ಸಿಗ್ತಾಯಿತ್ತು ಅಂತ ಈ ಮನುಷ್ಯ ಮಾತಾಡಿದ್ದಾನೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದಿಂದನೇ ಅನೇಕರಿಗೆ ಈ ಭೂಮಿ ಮೇಲೇ ಸ್ವರ್ಗ ಸಿಕ್ಕಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರನ್ನ ಕಾಲೆಳೆಯೋದಕ್ಕೆ ಅವರು ಮಾತಾಡ್ತಾ ಈ ವಿಷಯವನ್ನು ಮಾತಾಡಿದ್ದಾರೆ. ಬಾಬಾ ಸಾಹೇಬ್ರನ್ನ ಹಿಂಗೆ ಅವಮಾನ ಮಾಡೋದು ತಪ್ಪು ಅನ್ನೋ ಪ್ರಜ್ಞೆ, ಒಂದು ಸಾಮಾನ್ಯ ಪ್ರಜ್ಞೆನ ಅವ್ರಿಗೆ ಆ ಟೈಮಲ್ಲಿ ಇಲ್ದೋಗ್ಬಿಟ್ಟಿದೆ. ಆ ಸಿಟ್ಟಿನಲ್ಲಿ ಯಾಕಂದ್ರೆ ಬಾಯಿ ತಪ್ಪಿ ಬಂತಂದರೆ ಬಾಯಿ ತಪ್ಪಿ ಅಲ್ಲದು ಒಳಗಿರ್ತಕ್ಕಂಥದ್ದೇ. ಬಾಬಾ ಸಾಹೇಬ್ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ತಿರಸ್ಕಾರ ಏನಿದೆಯಲ್ಲ, ದ್ವೇಷ, ಅದು ಅವ್ರ ಬಾಯಲ್ಲಿ ಹಂಗೆ ಬರೋಂಗಾಗಿದೆ. ಅದು ಆಕಸ್ಮಿಕನೂ ಅಲ್ಲ, ಅಚಾತುರ್ಯವಾದ್ದು ಅಲ್ಲ. ಇದು ಮೇಲ್ಜಾತಿಯ ದಿಮಾಕು, ಕಾಸ್ಟ್ ಅರೋಗೆನ್ಸ್. ಇದು ಬಿ ಜೆ ಪಿಯವರು ಇವತ್ತು ಈ ಕೆಲಸ ಮಾಡಿರ್ತಕ್ಕಂಥದ್ದು ಯಾವತ್ತೂ ಬಾಬಾ ಸಾಹೇಬ್ ಬಗ್ಗೆ ಗೌರವ ಇಟ್ಕೊಂಡು ಇವತ್ತು ತಪ್ಪಿ ಆಯಿತು ಅಂಥದ್ದಲ್ಲ. ಸಂವಿಧಾನ ಬದಲಾವಣೆ ಮಾಡೋದಕ್ಕೆ, ಬಾಬಾ ಸಾಹೇಬ್ರನ್ನ ದ್ವೇಷ ಮಾಡೋದಕ್ಕೆ ದೊಡ್ಡ ಚರಿತ್ರೆಯೇ ಇದೆ. ಇವರ ಹಿಂದಿನ ನಾಯಕರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವ್ರನ್ನ ಸಪೋರ್ಟ್ ಮಾಡೋದು ಒಂದೇ, ಹಾವಿಗೆ ಹಾಲೇರೋದು ಒಂದೇ ಅಂತೆಲ್ಲ ಮಾತಾಡಿದ್ದಾರೆ ಇವರ ನಾಯಕರು. ಹಾಗೆಯೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ವಾಜಪೇಯಿ ಸರ್ಕಾರದಲ್ಲಿ ಒಂದು ಪರಾಮರ್ಶೆ ಸಮಿತಿನೂ ಸಹಿತ ನೇಮಿಸಿದ್ರು. ಆದರೆ ಅದು ನಡೀಲಿಲ್ಲ. ಯಾಕಂದರೆ ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ ಹುಟ್ಟಾಕಂಥ ಆಂದೋಲನದಿಂದಾಗಿ ಆ ಸಮಿತಿ ವಿಸರ್ಜನೆ ಆಯಿತು. ಇವತ್ತಿಗೂ ಅವ್ರ ಎಂ ಪಿಗಳು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಮಾಡ್ತಕ್ಕಂಥ ಆರೋಪದಲ್ಲಿ ಅದರಲ್ಲಿ ಸತ್ಯಾಂಶ ಇದೆ. ಹಾಗಂದು ಮಾತ್ರ ಕಾಂಗ್ರೆಸ್ ಏನು ಸಾಚ ಅಲ್ಲ. ಇವರು ಸಂವಿಧಾನದ ವಿರುದ್ಧವಾಗಿ ಭಾಳಷ್ಟು ಮಾಡಿದ್ದಾರೆ. ಸಂವಿಧಾನಕ್ಕಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ತಿದ್ದುಪಡಿ ಅದು ಕಾಂಗ್ರೆಸ್ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ಸಂವಿಧಾನ ಬರೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ತೊಡಕುಂಟು ಮಾಡಬೇಕು ಅಷ್ಟು ಮಾಡಿದ್ದಾರೆ. ಕೊನೆಗೆ ಅವ್ರು ಗೆದ್ದು ಬಂದಿರ್ತಕ್ಕಂಥ ಕ್ಷೇತ್ರಗಳನ್ನ ಅವ್ರನ್ನ ಕತ್ತರಿಸಿ ಅದನ್ನು ಪಾಕಿಸ್ತಾನ ಕೊಟ್ಟಿರ್ತಕ್ಕಂಥ ಘಟನೆ ನೋಡಿದೆ. ಇದೆಲ್ಲ ಅವ್ರ ಕಾಲದಲ್ಲೇ ಆಗಿದೆ. ಈಗ ಇವರಿಬ್ಬರು ಮಾಡ್ತಕ್ಕಂಥ ಆರೋಪಗಳು ನೋಡಿಕೊಂಡು ನಿಮಗೆ ಇದರಲ್ಲಿ ಯಾರು ಸಾಚ ಅಂತ ನಿಮ್ಗೆ ಅನಿಸುತ್ತೆ. ಕಾಂಗ್ರೆಸ್ ಅವರು ಸಂವಿಧಾನ ಪರ ಮಾತಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಕಾರಣಗಳಿದೆ. ಯಾಕಂದರೆ ಸಂವಿಧಾನವನ್ನು ಬಳಸಿದಾಗ ಮಾತ್ರ, ಬಾಬಾ ಸಾಹೇಬ್ ಹೆಸರು ಹೇಳಿದ್ರೆ ಮಾತ್ರನೇ
ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. BJP ವಿರುದ್ಧ ಇನ್ನು ಯಾವುದೇ ಪ್ರಯೋಗ ಮಾಡಿದ್ರೂ ಆಗೋದಿಲ್ಲ, ಇನ್ನು ಯಾವುದೇ ಅಸ್ತ್ರ ಬಳಸೋಕ್ಕಾಗಲ್ಲ. ಬಾಬಾ ಸಾಹೇಬ್ ಬಳಸಿದ್ರೆ ಮಾತ್ರನೇ ಗೆಲ್ಬೋದಂತ ಕರ್ನಾಟಕದಲ್ಲಿ ಪ್ರೂವ್ ಆಗಿದೆ. ಮೊನ್ನೆ ಲೋಕಸಭಾ ಎಲೆಕ್ಷನ್ನಲ್ಲೂ ಸಹಿತ ಅದು ಪ್ರೂವ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಐ ಆಮ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಜೈ ಭೀಮ್ ಅಂತ ಹೇಳ್ರಿ, ಜೈ ಭೀಮ್ ಅಂತ ಹೇಳ್ರಿ ಅಂತೇಳಿ ಸಂಸತ್ ಭವನದ ಪ್ರವೇಶದವ್ರದೆಲ್ಲ ಕೂತ್ಕೊಂಡು ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಖುಷಿ ಆಗ್ಬಿಟ್ಟು ಕಾಂಗ್ರೆಸ್ ಗ್ರೇಟ್ ಅನ್ಸ್ಬೋದು. ಕಾಂಗ್ರೆಸ್ಸು ಗ್ರೇಟ್ ಅಲ್ಲ, BJPನೂ ಗ್ರೇಟ್ ಅಲ್ಲ. ಆದರೆ ಇವರಿಬ್ಬರೂ ಸಹಿತ ಸಂವಿಧಾನಕ್ಕೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕರಾಗಿದ್ದಾರೆ ಅನ್ನೋದಕ್ಕೆ ನಾವು ಕೆಲವು ಟೆಸ್ಟ್ಗಳನ್ನ ತಗೊಳ್ಳೋಣ. ಮೊದಲನೇದಾಗಿ, ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಸಂವಿಧಾನ ಇರುತ್ತೆ. ಆ ಸಂವಿಧಾನಕ್ಕೆ ಒಂದು ಮಿಷನ್ ಇರುತ್ತೆ, ಧ್ಯೇಯೋದ್ದೇಶ. ನಮ್ಮ ಸಂವಿಧಾನಕ್ಕೆ ಯಾವ ಥರದ ಒಂದು ಮಿಷನ್ ಇದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಅರ್ಪಣೆ ಮಾಡುವಾಗ ನವೆಂಬರ್ 25, 1949 ಒಂದು ಭಾಷಣ ಮಾಡಿದ್ರು. ನಾವು ವೈರುಧ್ಯಗಳು ತುಂಬಿದ್ದಕ್ಕಂಥ ಒಂದು ಸನ್ನಿವೇಶನ ಪ್ರವೇಶ ಮಾಡ್ತಾ ಇದ್ದೀವಿ. ಯಾವತ್ತು? ಜನವರಿ 26, 1950. ಏನದು ವೈರುಧ್ಯ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ಇದೆ, ಸಮಾನತೆ ಇದೆ, ಒಬ್ಬ ಮನುಷ್ಯನಿಗೆ ಒಂದು ಓಟು. ಆದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಆ ಸಮಾನತೆ ಇಲ್ಲ. ಇವತ್ತು ಮೇಲ್ಜಾತಿ ಕೆಳಜಾತಿ ಅಂತ ಭೇದ ಭಾವ ತುಂಬಿ ತುಳುಕ್ತಾ ಇದೆ. ಹಾಗೆಯೇ ಆರ್ಥಿಕ ಕ್ಷೇತ್ರದಲ್ಲೂ ಅಷ್ಟೇ ಸಮಾನತೆ ಇಲ್ಲ. ಅತೀ ಶ್ರೀಮಂತರು ಕೆಲವರಾದರೆ ಅತೀ ಬಡವರು ಹಲವರಿದ್ದಾರೆ. ಹಾಗಾಗಿ ಈ ಅಸಮಾನತೆನ ನಾವು ಹೋಗ್ಲಾಡಿಸ್ಬೇಕು. ಸಾಮಾಜಿಕ ಅಸಮಾನತೆ, ಅನಂತರ ಆರ್ಥಿಕ ಅಸಮಾನತೆ ಇರೋ ತನಕ ರಾಜಕೀಯ ಅಸಮಾನತೆಗೆ ಬೆಲೆ ಬರೋದಿಲ್ಲ ಮತ್ತು ಅದು ಭಾಳ ಬೇಗ ಫೇಲ್ ಆಗುತ್ತೆ ಅಂತ ಹೇಳಿದ್ರು. ಈಗ ಆಗೋದನ್ನ ನೋಡ್ತಾ ಇದ್ವಿ. ರಾಜಕೀಯ ಅಧಿಕಾರ ಹಿಡಿಯೋದಕ್ಕೆ ಬಡವರು ಓಟನ್ನು, ಕೆಳಜಾತಿ ಓಟ್ಗಳನ್ನ, SC OBC ಓಟ್ಗಳನ್ನ ಖರೀದಿ ಮಾಡೋದ್ರಲ್ಲಿ ಎಲ್ಲರೂ ಪೈಪೋಟಿಲಿದ್ದಾರೆ. ಹಾಗಾಗಿ ಇವತ್ತು ರಾಜಕಾರಣದಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ? ದುಡ್ಡು ಮಾತಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಅದಾನಿ, ಅಂಬಾನಿ ಅವರು ಇವರು ಎಲ್ಲನೂ ಇವತ್ತು ಭಾಳ ದೊಡ್ಡ ಸುದ್ದಿ ಮಾಡ್ತಾರದು. BJP ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಕಾಂಗ್ರೆಸ್ ಸುತ್ತದೇ ಪೈಪೋಟಿಲಿದೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂಥ ಶ್ರೀಮಂತರಿಗೆ. ಯಾಕಂದರೆ ರಾಜಕೀಯ ಇವತ್ತು ತನ್ನ ಅರ್ಥನ ಕಳ್ಕೋತಾ ಇದೆ. ಯಾಕಂದರೆ ಬಾಬಾ ಸಾಹೇಬ್ರು ಹೇಳಿದಂಥ ಆ ಒಂದು ಸಂದೇಶ ಅದು ಇವ್ರಿಗೆ ಮುಟ್ಟಲೇ ಇಲ್ಲ, ನಮ್ಮ ಜನರಿಗೂ ಮುಟ್ಟಿಲ್ಲ, ಅವರಂತೂ ತಗೊಂಡೇ ಇಲ್ಲ ಇದು. ಸೊ ಹಂಗಾರೆ ಮಿಷನ್ ಏನು ಅಂತ ಹೇಳಿದ್ರೆ, ಆ ಮಿಷನ್ನು ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸೋದಿದೆಯಲ್ಲ, ಅದೇ ಮಿಷನ್. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಆದಷ್ಟು ಬೇಗ ಇದನ್ನು, ಈ ವೈರುಧ್ಯಗಳನ್ನ ನಿವಾರಿಸಿ ಅಂತ ಹೇಳಿದ್ರು. ಇಲ್ಲಾಂದರೆ ಈ ದೇಶ ಧ್ವಂಸ ಮಾಡಿಬಿಡ್ತಾರೆ ನಮ್ಮ ಜನ ಅಂತೇಳಿ. ಆಗ ನೆಹರು ಹೇಳಿದ್ರು, ನಾನು 5 ವರ್ಷದಲ್ಲಿ ಇದನ್ನು ಮಾಡ್ತೀನಿ ಅಂದರು. ಬಾಬಾ ಸಾಹೇಬ್ರು 20 ವರ್ಷ ಟೈಮ್ ತೊಗೊಳ್ರಿ, ಮಾಡಿರಿ ಅಂದರು. 20 ವರ್ಷ ಹೋಗಿ 75 ವರ್ಷ ಆಗಿದೆ. ನಿಮಗೆ ಡೈರೆಕ್ಟು ಒಂದು ಚಾಲೆಂಜ್, 70 ವರ್ಷ ಬಿಟ್ಬಿಡಿ, ಆಗಿದ್ದಾಯಿತು. BJP ಅವರು ಅಧಿಕಾರದಲ್ಲಿದ್ದೀರಾ. ಮುಂದಿನ 5 ವರ್ಷದಲ್ಲಿ, ಮುಂದಿನ ನಿಮ್ಮ ಅಧಿಕಾರ ಪೂರ್ಣ ಆಗೋದ್ರೊಳಗೆ ನೀವು ವೈರುಧ್ಯನ ನಿವಾರಿಸ್ತೀರಾ? ನಿಮಗೆ ಕ್ವಶನ್ ಆ್ಯಂಡ್ ಆಲ್ಸೋ ಚಾಲೆಂಜ್. ಅದೇ ಥರ ಕಾಂಗ್ರೆಸ್, ಈಗ ನೀವು ಅಧಿಕಾರದಲ್ಲಿಲ್ಲ, ಇದೇ ಥರ ಬಾಬಾ ಸಾಹೇಬ್ರನ್ನ ಬಳಸಿ, ಸಂವಿಧಾನ ಬಳಸಿ ಮುಂದೆ 29ಕ್ಕೆ ನೀವು ಅಧಿಕಾರಕ್ಕೆ ಬರ್ಬೋದು. ಆಗ ನೀವು ಗ್ಯಾರಂಟಿ ಕೊಡ್ತೀರಾ? ನಮ್ಮ ಅಧಿಕಾರದ 5 ವರ್ಷದಲ್ಲಿ ನಾವು ಈ ವೈರುಧ್ಯವನ್ನು ನಿವಾರಿಸ್ತೀವಿ ಅಂತ ಗ್ಯಾರಂಟಿ ಕೊಡ್ತೀರಾ? ಇಫ್ ಯು ಆರ್ ರೆಡಿ, ಸೇ ಎಸ್. ನಾವು ಒಪ್ಕೋತೀವಿ ನೀವು ಸಂವಿಧಾನ ಪರ ಇದ್ದೀರಾ. ಕಾಂಗ್ರೆಸ್ ಆದರೂ ಸರಿ, BJP ಆದರೂ ಸರಿ. ಇಲ್ಲ, ಇಬ್ಬರೂ ಸಹಿತ ಇಂಜರಿತಾ ಇದ್ದಾನೆ, ನೀವಿಬ್ಬರು ಬೋಗಸ್ ಫೆಲೋಸ್ ಅಂತ ಹೇಳ್ತೀವಿ. ಇದು ನಂಬರ್ 1 ಚಾಲೆಂಜ್. ನಂಬರ್ 2 ಏನಂತ ಹೇಳಿದ್ರೆ, ಈ ಮಿಷನ್ ಸ್ಟೇಟ್ಮೆಂಟ್ ಇದು ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ 2 ಭಾಗಗಳಿದ್ದಾವೆ. ಭಾಗ 3, ಭಾಗ 4. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು, ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು. ಭಾಗ 3 ಏನಿದೆ ಅದು ಮೂಲಭೂತ ತತ್ವಗಳು. ಇದನ್ನು ಸಂಪೂರ್ಣ ಜಾರಿ ಮಾಡಿದ್ರೆ ಆಗ ಅಲ್ಲಿ ಸಾಮಾಜಿಕ ಸಮಾನತೆ ಬರುತ್ತೆ, ಸ್ವಾಭಿಮಾನ ಬರುತ್ತೆ. ಅನುಚ್ಛೇದ 12ರಿಂದ 51 ತನಕ ಇದೆ. ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, 36ರಿಂದ 51 ಅನುಚ್ಛೇದಗಳಿದ್ದಾವೆ. ಇದನ್ನು ನೀವು ಸಂಪೂರ್ಣ ಜಾರಿ ಮಾಡಿದ್ರೆ ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ ಬರುತ್ತೆ. ಇದನ್ನು ನೀವು ಜಾರಿ ಮಾಡಿದ್ರೆ ಇವೆರಡೂ ಆಗಬೇಕು. ಸ್ವಾಭಿಮಾನವೂ ಬೇಕು, ಸ್ವಾವಲಂಬನೆ ಬೇಕು, ಸಾಮಾಜಿಕ ಸಮಾನತೆ ಬೇಕು, ಆರ್ಥಿಕ ಸಮಾನತೆ ನಮಗೆ ಬೇಕು. ಅಂದರೆ ಸಾಮಾಜಿಕ ಪರಿವರ್ತನೆ, ಆರ್ಥಿಕ ವಿಮೋಚನೆ ಇವೆರಡೂ ಆಗಬೇಕು. ಇವೆರಡನ್ನ ಎಷ್ಟು ಮಟ್ಟಿಗೆ ನೀವು ಮಾಡಿದ್ದೀರಾ ಅಂತ ನೋಡಿರಿ. ಅದರಲ್ಲಿ ಮೊದಲನೇದು ಫಂಡಮೆಂಟಲ್ ರೈಟ್ಸಲ್ಲೇ ತೊಗೊಳ್ಳಿ. ಫಂಡಮೆಂಟಲ್ ರೈಟ್ಸಲ್ಲಿ ಹಲವಾರು ವಿಚಾರಗಳು, ಮೂಲಭೂತ ಹಕ್ಕುಗಳಲ್ಲಿ ಭಾಳ ಮುಖ್ಯವಾಗಿ ಕಾನೂನು ಮುಂದೆ ಎಲ್ಲರೂ ಸಮಾನರು, ಅಸ್ಪೃಶ್ಯತೆಯ ನಿರ್ಮೂಲನೆ, ಆಮೇಲೆ ಶಿಕ್ಷಣದ ಹಕ್ಕು, ವಾಕ್ ಸ್ವಾತಂತ್ರ್ಯ, ಅದೇ ರೀತಿ ಕಾರ್ಖಾನೆಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಹಚ್ಚೋದು ಅದ್ರ ವಿರುದ್ಧ ಮಾಡಬೇಕು, ಅದನ್ನು ತಡಿಬೇಕಾದ್ದು. ಹಾಗೆಯೇ ಅಲ್ಪಸಂಖ್ಯಾತ ಹಿತರಕ್ಷಣೆ, ಅವರ ಶೈಕ್ಷಣಿಕ ಸಂಸ್ಥೆಗಳನ್ನು ಜೋಪಾನ ಮಾಡ್ತಕ್ಕಂಥದ್ದು, ಇನ್ನೂ ಹಲವಾರು ಇದ್ದರೆ ಭಾಳ ಮುಖ್ಯವಾದ್ದು ಎಲ್ಲರೂ ಕಾಡ್ತಾ ಇರೋದು ಯಾವುದಂದರೆ ಮೀಸಲಾತಿಗೆ ಸಂಬಂಧಪಟ್ಟಿದ್ದು.
ಸೊ ಈ ಮೀಸಲಾಗಿ ಸಂಬಂಧಪಟ್ಟಂಗೆ ನಿಮಗೆ ಎರಡನೇ ಚಾಲೆಂಜನ್ನು ನಾವು ಕೇಳ್ತಾ ಇದ್ದೀವಿ. ಏನಪ್ಪ ಅಂದರೆ, ಈ ಮೀಸಲಾತಿ ಮೂಲಭೂತ ಹಕ್ಕಾಗಿದ್ರೂ ಸಹಿತ ನೀವು ಅದನ್ನು ಪರಿಪೂರ್ಣವಾಗಿ ಜಾರಿ ಮಾಡಿಲ್ಲ. ಕಾಂಗ್ರೆಸ್ ಅವರು ಮಾಡಿಲ್ಲ, BJP ಅವರು ಮಾಡಿಲ್ಲ. ಅಲ್ಪ ಸ್ವಲ್ಪ ಏನಾದರೂ ಆಗಿದೆ ಅಂದರೆ ಕೆಳ ಹಂತದಲ್ಲಾಗಿದೆ. ಮೇಲ್ಮಟ್ಟದಲ್ಲಂತೂ 1% ಇಲ್ಲ. 15% SCಗಳಿಗಿದೆ. STಗಳಿಗೆ ರಾಜ್ಯದಲ್ಲಿ 3% ಇದೆ, ಕೇಂದ್ರದಲ್ಲಿ 7.5% ಇದೆ. OBCಗಳಿಗೆ ರಾಜ್ಯದಲ್ಲಿ 32% ಇದೆ, ಕೇಂದ್ರದಲ್ಲಿ 27.5%. ಅಂದರೆ 49.5% ಕೇಂದ್ರದಲ್ಲಿ, 50% ಕರ್ನಾಟಕದಲ್ಲಿದೆ. ಈ 50% ನೀವು ಎಷ್ಟು ಪರಿಪೂರ್ಣ ಮಾಡಿದ್ದೀರಾ, ಎಷ್ಟನ್ನು ತುಂಬಿಸಿದ್ದೀರಾ, ಭರ್ತಿ ಮಾಡಿದ್ದೀರಾ ಅಂದರೆ ಇಟ್ ಈಸ್ ನಾಟ್ ಈವನ್ 25%. ಕೇಂದ್ರದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈಗ ಇದು ನಂಬರ್ 1 ರಿಸರ್ವೇಷನ್ ಸಂಬಂಧಪಟ್ಟಂಗೆ. ಎರಡನೇದು, ನೀವು ಸಂಪೂರ್ಣವಾಗಿ ರಿಸರ್ವೇಷನ್ ಇವರು ಸರ್ಕಾರಿ ವಲಯದಲ್ಲಿ ನೀವು ಜಾರಿ ಮಾಡಿದ್ರೂ ಸಹಿತ ಪ್ರಯೋಜನ ಆಗಲ್ಲ. ಯಾಕಂದರೆ ಸರ್ಕಾರಿ ಉದ್ಯೋಗಗಳನ್ನೇ ಕಡಿಮೆ ಆಗಿಬಿಟ್ಟಿದ್ದಾವೆ. ಹಾಗಾಗಿ ನೀವು ಪ್ರೈವೇಟ್ನಲ್ಲಿ ರಿಸರ್ವೇಷನ್ ಕೊಡೋಕ್ಕೆ ತಯಾರಿದ್ದೀರಾ? ಎರಡನೇ ಪ್ರಶ್ನೆ. ಮೂರನೇದು ಏನಂತ ಹೇಳಿದ್ರೆ, ಇದು ಮೀಸಲಾತಿ ಇಷ್ಟೊಂದು ಉಲ್ಲಂಘನೆ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಹೇಳಿದ್ರೆ, ಮೀಸಲಾತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಈ ಶಾಸನಬದ್ಧ ಕಾಯ್ದೆ ಯಾವುದೂ ಇಲ್ಲ, ಜಾರಿ ಮಾಡೋಕ್ಕೆ ಹೋಗಿಲ್ಲ ನೀವು. ಹಾಗಾಗಿ ಉಲ್ಲಂಘನೆ ಮಾಡಿದವ್ರಿಗೆ ಶಿಕ್ಷೆ ಇಲ್ಲ. ಶಿಕ್ಷೆ ಇಲ್ದಿರೋದ್ರಿಂದ ಪದೇ ಉಲ್ಲಂಘನೆ ಆಗ್ತಾ ಇದೆ. ಇದನ್ನು, ಈ ಕಾಯ್ದೆಯನ್ನು, ಸಂರಕ್ಷಣಾ ಕಾಯ್ದೆಯನ್ನು ನೀವು ಜಾರಿ ಮಾಡ್ತೀರಾ? ನಾಲ್ಕನೇದಾಗಿ, ಬಡ್ತಿ ಮೀಸಲಾತಿಯಲ್ಲಿ ರಿಸರ್ವೇಷನ್ ಕೊಡ್ತೀರಾ? ಬಡ್ತಿ ಮೀಸಲಾತಿ ನೀವು ಕೊಡ್ತೀರಾ? ಅಂದರೆ ಬಡ್ತಿಯಲ್ಲಿ ಮೀಸಲಾತಿನ ಕೊಡ್ತೀರಾ ಅನ್ನೋದು. 8 ವರ್ಷ ಬೇಕು. ಈ 4 ಪಾಯಿಂಟ್ನ ಗಮನದಲ್ಲಿ ರಿಸರ್ವೇಷನ್ ಸಂಬಂಧಪಟ್ಟು ಎರಡನೇ ಚಾಲೆಂಜ್ ಏನಂತ ಹೇಳಿದ್ರೆ, ಇದಿಷ್ಟನ್ನು ಜಾರಿ ಮಾಡೋದಕ್ಕೆ ನಿಮಗೆ 5 ವರ್ಷ ಟೈಮ್ ನಾವು ಕೊಡ್ತೀವಿ. ಒಂದು, ರಿಸರ್ವೇಷನ್ ಪರಿಪೂರ್ಣವಾಗಿ ಭರ್ತಿ ಆಗಬೇಕು. ಎರಡನೇದು, ಪ್ರೈವೇಟ್ನಲ್ಲೇ ರಿಸರ್ವೇಷನ್ ಬರಬೇಕು. ಮೂರನೇದು, ಬಡ್ತಿಯಲ್ಲಿ ಮೀಸಲಾತಿ ಬರಬೇಕು. ನಾಲ್ಕನೇದು, ರಿಸರ್ವೇಷನ್ನ ಜೋಪಾನ ಮಾಡೋದಕ್ಕೆ ಒಂದು ಕಾಯ್ದೆನ ತರಬೇಕು. ಇದು 4 ನೀವು ಮಾಡೋದಕ್ಕೆ 5 ವರ್ಷದಲ್ಲಿ ನೀವು ಮಾಡ್ತೀರಾ? ಇದು ನಿಮಗೆ ಚಾಲೆಂಜ್. ಮಾಡೋದಕ್ಕೆ ನೀವು ತಯಾರಿಲ್ಲ ಅಂದರೆ ಅಗೈನ್ ಮತ್ತೊಮ್ಮೆ ನೀವಿಬ್ಬರು ಬೋಗಸ್ ಸಂವಿಧಾನ ವಿರೋಧಿಗಳಂತ ಹೇಳ್ತೀನಿ. ಮೂರನೇ ಚಾಲೆಂಜ್, ಇದೇ ಫಂಡಮೆಂಟಲ್ ರೈಟ್ಸಲ್ಲಿ ಭಾಳ ಮುಖ್ಯವಾಗಿ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಮತ್ತು ಅದಕ್ಕಾಗಿ ದೌರ್ಜನ್ಯಗಳು ಸಂಪೂರ್ಣ ನಿಲ್ಲಬೇಕು. ಆದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಅದು ದಿನೇ ಏರ್ತಾನೇ ಇದೆ, ಹೆಚ್ಚಾಗ್ತಾನೆ ಇದೆ. SC ST ಮೇಲೆ ದೌರ್ಜನ್ಯಗಳು, ಕೊಲೆ, ಹಲ್ಲೆ, ಅತ್ಯಾಚಾರಗಳು ಅದು ನಡೀತಾನೇ ಇದೆ. ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅದು ಯಾಕೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದರೆ, ಕಂಟ್ರೋಲ್ ಮಾಡೋಕ್ಕೆ ನೀವು ರೆಡಿನೇ ಇಲ್ಲ. ತಪ್ಪು ಮಾಡಿದವನಿಗೆ ನೀವು ಶಿಕ್ಷೆ ಕೊಡೋಕ್ಕೆ ತಯಾರಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿರೋ ಪ್ರಮಾಣ ಅದು 3%, 4%. ಅದು ಏನು, ಅರೆಸ್ಟ್ ಮಾಡ್ತೀರಾ, ಅರೆಸ್ಟ್ ಮಾಡಿದ ತಕ್ಷಣ ರೆಕಾರ್ಡ್ ಬರುತ್ತೆ, ಕೆಲವೇ ದಿನಗಳು ಹೊರಗೆ ಬಂದುಬಿಡ್ತಾನೆ. ಸೊ ಶಿಕ್ಷೆನೇ ಇಲ್ಲ ಅಂದರೆ ತಪ್ಪು ಮಾಡೋವನಿಗೆ ಭಯ ಹೆಂಗೆ ಬರುತ್ತೆ? ಇದು ಕರ್ನಾಟಕದಲ್ಲೂ ಇದೇ ಥರ ಆಗ್ತಾಯಿದೆ, ಕರ್ನಾಟಕದಲ್ಲೂ ಹೆಚ್ಚಾಗ್ತಾಯಿದೆ, ಸಿದ್ದರಾಮಯ್ಯ ಕಾಲದ ಆಗ್ತಾಯಿದೆ, ಕೇಂದ್ರದಲ್ಲೂ ಆಗ್ತಾಯಿದೆ. ಉತ್ತರ ಪ್ರದೇಶ ಅಂತೂ ನಂಬರ್ 1 ಸ್ಥಾನದಲ್ಲಿದೆ, ಕರ್ನಾಟಕ 3, 4, 5ನೇ ಸ್ಥಾನದಲ್ಲಿದೆ. ಇದನ್ನು ಸಂಪೂರ್ಣ ನಿಲ್ಲಿಸಿ ಮುಂದಿನ 5 ವರ್ಷದಲ್ಲಿ ದೌರ್ಜನ್ಯ ಮುಕ್ತ ಭಾರತ, ದೌರ್ಜನ್ಯ ಮುಕ್ತ ಕರ್ನಾಟಕ ಮಾಡೋಕ್ಕೆ ತಯಾರಿದ್ದೀರಾ? ಇದು ಮೂರನೇ ಚಾಲೆಂಜ್. ಇದು ನೀವು ಮಾಡೋಕ್ಕೆ ತಯಾರಿಲ್ಲ ಅಂದರೆ ಅಗೈನ್ ಹೇಳ್ತೀವಿ, ನೀವಿಬ್ಬರು ಬೋಗಸ್ ಫೆಲೋಸ್, ಸಂವಿಧಾನ ವಿರೋಧಿಗಳು, ದಲಿತರ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿ ಅಂತ ನಾನು ನಿಮಗೆ ಘಂಟಾಘೋಷವಾಗಿ ಹೇಳ್ತೀನಿ. ನಾಲ್ಕನೇ ಚಾಲೆಂಜ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬನ್ನಿರಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಭಾಳಷ್ಟಿದೆ. ಇದರಲ್ಲಿ ನೀವೆಲ್ಲ ಬಿಟ್ಬಿಟ್ಟು ಅನುಚ್ಛೇದ 44 ಇಟ್ಕೊಂಡ್ಬಿಡ್ತೀರಾ. ಏಕರೂಪ ಸಂಹಿತೆ, ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಯಾಕಂದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದಕ್ಕೆ 1ರಿಂದ 43 ಬಿಟ್ಬಿಟ್ಟು 40 ಇಟ್ಕೋತೀರಾ. ಆದರೆ ಭಾಳ ಮುಖ್ಯವಾದ ಅಂದರೆ ಆರ್ಟಿಕಲ್ 39 B and C, ಅನುಚ್ಛೇದ 39 B and C. ಉತ್ಪಾದನಾ ಸಾಧನಗಳಾಗಿರ್ತಕ್ಕಂಥ ಭೂಮಿ ಬಂಡವಾಳದಲ್ಲಿ ಎಲ್ರಿಗೂ ಸಮಾನ ಒಡೆತನವನ್ನು ಕೊಡಬೇಕು ಅಂತ ಹೇಳೋದು. ಅದನ್ನು ಮಾಡೋದಕ್ಕೆ ನಿಮಗೆ 20 ವರ್ಷ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದರು. 75 ವರ್ಷದಲ್ಲಿ ಅದು ಇನ್ನೂ ಜಾಸ್ತಿನೇ ಆಗಿದೆ. ನಮಗೆ ಭೂಮಿನೂ ಸಿಕ್ಕಿಲ್ಲ, ಬಂಡವಾಳನೂ ಸಿಕ್ಕಿಲ್ಲ. ಉದ್ಯಮಗಳಂತೂ SC ST 0. ಏನೋ ಭೂಮಿ ಒಂದು 2-3% ಇರ್ಬೋದು ಅಷ್ಟೇ, ಆದರೆ ಉದ್ಯಮ 0. OBCಗಳೇ 1-2% ಇದ್ದಾರೆ. ಈ ಮುಸಲ್ಮಾನರು ಅವರೊಂದು 3-4% ಇದ್ದಾರೆ ಅಷ್ಟೇ. ಇನ್ನು ಉಳಿದಂಗೆ 96% ಎಲ್ಲ ಉದ್ದಿಮೆಗಳು, ಭೂಮಿ ಎಲ್ಲನೂ ಸಹಿತ ಕೆಲವು ಮೇಲ್ಜಾತಿ ಜನರ ಕೈಲಿದೆ ಇವತ್ತು. ಇದನ್ನು ಸಾಧಿಸೋದಕ್ಕೆ ನಿಮಗೆ ಎಷ್ಟು ವರ್ಷ ಬೇಕು? ಇದಕ್ಕೆ ನಾನು ಅವಸರ ಮಾಡೋಕ್ಕೆ ಹೋಗಲ್ಲ. ಟೇಕ್ 10 years ಟೈಮ್. ಕಾಂಗ್ರೆಸ್ ಅಷ್ಟೇ ಅಧಿಕಾರಕ್ಕೆ ಬಂದ ಮೇಲೆ ನೀವು ಒಂದು 10 ವರ್ಷ ಟೈಮ್ ತೊಗೊಳ್ಳಿ. BJP ಅವರು ಈಗಿರೋದನ್ನು ಸೇರಿ 10 ವರ್ಷ ಟೈಮ್ ತೊಗೊಳ್ಳಿ. ಇದನ್ನು ನಿವಾರಿಸ್ತೀರಾ? ಈ 10 ವರ್ಷದಲ್ಲಿ ದಲಿತರಾಗ್ಬೋದು, ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳಾಗ್ಬೋದು, ತಮ್ಮ ಕಾಲ ಮೇಲೆ ತಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ನಿಂತ್ಕೋಬೇಕು, ಆರ್ಥಿಕ ಸ್ವಾತಂತ್ರ್ಯನ ಗಳಿಸ್ಬೇಕು. ಇದನ್ನು ನೀವು ಸಂಪೂರ್ಣವಾಗಿ ಜಾರಿ ಮಾಡೋದಕ್ಕೆ, ಈ ಗುರಿಯನ್ನು ಸಾಧಿಸೋದಕ್ಕೆ ತಯಾರಿದ್ದೀರಾ? ತಯಾರಿದ್ರೆ ಎಸ್ ಅಂತೇಳಿ.
ಆಗಿಲ್ಲ ಅಂದರೆ ಒನ್ ಸೆಗ್ನಾಲಿಟಿಯಲ್ಲಿ ಬೋಗಸ್ ಫೆಲೋಸ್ ನೀವು ಅಂತೇಳಿ. ಈ ಜನರನ್ನ ಉದ್ಧಾರ ಮಾಡೋದಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನ ಪೂರ್ಣ ಮಾಡೋದಕ್ಕೆ ನಿಮ್ಗೆ ಇಚ್ಛೆ ಇಲ್ಲ. ಸಂವಿಧಾನ ತೋರಿಸ್ಕೊಂಡು ಸಂವಿಧಾನ ಪರ ಅಂತ 2 ದಿನ ಯಾಮರಿಸ್ತೀರಾ. ಒಪ್ಕೊಳ್ರಿ ನೀವು ಬೋಗಸ್ ಫೆಲೋಸ್ ಅಂತೇಳಿ. ಇನ್ನು 5ನೇದು, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, SC/STಗಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ, ಇವರಲ್ಲಿ ಉದ್ಯಮಶೀಲತೆ ಬೆಳೆಸೋದಕ್ಕೆ, ಇವ್ರ ಶಿಕ್ಷಣವನ್ನು ಉನ್ನತೀಕರಿಸೋದಕ್ಕೆ SC, SP ಆ್ಯಂಡ್ TSP ಅಂತ ಒಂದು ಯೋಜನೆ ಇದೆ. ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲ್ಯಾನ್ ಅಂತೇಳಿ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ಅವರು ಮೀಸಲಿಟ್ಟಿದ್ದಾರೆ, ಕೇಂದ್ರದಿಂದ ಬಂದಿರತಕ್ಕಂಥದ್ದು. ಈ ಹಣವನ್ನು ಬೇರೆ ಯಾವುದಕ್ಕೂ ಯಾವ ಬಾಬದಕ್ಕೂ ಬಳಸಬಾರ್ದು. ಆದರೆ ಮಾನ್ಯ ಸಿದ್ದರಾಮಯ್ಯವರು ಕಳೆದ ಅವರ ಅವಧಿಯಲ್ಲಿ ಈ ಹಣವನ್ನು ಬೇರೆದಕ್ಕೆ ಬಳಸ್ಬೋದು ಅಂತೇಳಿ 7D ಆ್ಯಕ್ಟ್ ಅನ್ನೋದನ್ನ ಸೇರ್ಪಡೆ ಮಾಡಿಬಿಟ್ರು. ಇಲ್ಲಿರ್ತಕ್ಕಂಥ ಹಣವನ್ನು 7D ಆ್ಯಕ್ಟ್ ಪ್ರಕಾರ ಬೇರೆ ಕಡೆ ವರ್ಗಾಯಿಸೋದು, ಅಲ್ಲಿಂದ ಆಚೆಗೆ ಬೇರೆ ಬೇರೆ ಕೆಲಸಗಳಿಗೆ, ಹೈವೇಸ್ ಮಾಡೋದಕ್ಕೆ, ಆಮೇಲೆ ಫ್ಲೈಓವರ್ಸ್ ಮಾಡೋದಕ್ಕೆ, ಶ್ರೀಮಂತರ ಮನೆ ಮುಂದೆ ಗ್ರೆನೇಡ್ಸ್ ಹಾಕೋದಕ್ಕೆ, ಉದ್ಯಾನಗಳು ಕಟ್ಟೋದಕ್ಕೆ, ಸ್ಟೇಡಿಯಂ ಕಟ್ಟೋದಕ್ಕೆಲ್ಲ ಬಳಸಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾರೆ? ಅದೆಲ್ಲ SC/STಗಳು ಬಳಸ್ತಾರಲ್ಲ ಅಂತೇಳಿ ಸಬೂಬ್ ಬೇರೆ ಹೇಳ್ತಾ ಇದ್ದೀರಾ. ಈಗ 2ನೇ ಬಾರಿ ಬಂದಾಗ ರದ್ದು ಮಾಡಿದ್ದೀರಾ. ಆದರೆ ದುರ್ಬಳಕೆ ಮಾತ್ರ ನಿಂತಿಲ್ಲ. ಸಿದ್ದರಾಮಯ್ಯನವರೇ ಇದನ್ನು ನಿಲ್ಲಿಸಿಲ್ಲ. ನಿಮ್ಮ 5 ಗ್ಯಾರಂಟಿಗಳಿಗೂ ಸಹಿತ 27,000 ಕೋಟಿ ರೂಪಾಯಿ ತೊಗೊಂಡು ಖರ್ಚು ಮಾಡಿದ್ದೀರಾ. ಹಾಗೆಯೇ ಇದು ಬರೀ ನೀವು ಮಾತ್ರ ಅಲ್ಲ, HD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಬೊಮ್ಮಾಯಿಯವರು ಮಾಡಿದ್ದಾರೆ. ನೀವೆಲ್ಲ ಸೇರಿಕೊಂಡು ಸುಮಾರು 110,000 ಕೋಟಿ ರೂಪಾಯಿ SC/ST ಹಣವನ್ನು ನೀವು ದುರ್ಬಳಕೆ ಮಾಡಿದ್ದೀರ. ಇದನ್ನು ನಿಲ್ಲಿಸಬೇಕು. ಇಲ್ಲಿ ತನಕ ಆಗಿರೋದು ನಿಮ್ಗೆ ಯಾರು ಶಿಕ್ಷೆ ಕೊಡಲ್ಲ. ಶಿಕ್ಷೆ ಕೊಡಬೇಕಾದ್ರೆ ಜನನೇ. ಆದರೆ ಜನರು ಮೂರ್ಖರಾಗಿದ್ದಾರಲ್ಲ, ಏನು ಮಾಡೋದು? ಮತ್ತೆ ನಿಮ್ಮಂಥವ್ರನ್ನ ಅರಸ್ತಾ ಇದ್ದಾರೆ. ಆದರೆ ನೀವು ಗ್ಯಾರಂಟಿ ಕೊಡ್ರಿ. ಮುಂದಿನ 3.5 ವರ್ಷ ಸಿದ್ದರಾಮಯ್ಯನವ್ರದ್ದು ಅಧಿಕಾರಾವಧಿ. ಇನ್ಮೇಲೆ ಯಾವತ್ತಿಗೂ SC/SP ಫಂಡನ್ನು ನಾನು ಮುಟ್ಟೋದಿಲ್ಲ. ಮತ್ತು ಏನೇನಿದೆ ಅದು ಸಂಪೂರ್ಣ ಬರೀ SC/STಗಳ ಶಿಕ್ಷಣಕ್ಕೆ ಮತ್ತು ಅವ್ರ ಬೆಳವಣಿಗೆಗೆ, ಅವ್ರ ಮನೆಗಳು ಕಟ್ಟೋದಕ್ಕೆ ಇದನ್ನೇ ಬಳಸ್ತೀನಿ ಅಂತೇಳಿ ಗ್ಯಾರಂಟಿ ಕೊಡ್ತೀರಾ? ಇದೇ ರೀತಿ BJP ಅವರು ತಮ್ಮ ರಾಜ್ಯಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ಇದೇ ಇನ್ಸ್ಟ್ರಕ್ಷನ್ ಕೊಡೋಕೆ ರೆಡಿ ಇದ್ದಾರಾ? ಇಫ್ ಯು ಆರ್ ನಾಟ್ ರೆಡಿ, ಅಗೇನ್ ಐ ವಿಲ್ ಕಾಲ್ ಯು, ಯು ಬೋತ್ ಆರ್ ಬೋಗಸ್ ಫೆಲೋಸ್, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀನಿ. ಹಾಗೆಯೇ 6ನೇದು, SC/STಗಳ ಹೆಸರನ್ನ ಬಳಸ್ಕೊಂಡು ಬೋಗಸ್ ಸರ್ಟಿಫಿಕೇಟ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸಿದ್ದರಾಮಯ್ಯನ ಕಾಲದಲ್ಲಿ ಸುಮಾರು 150-300 ಕೇಸ್ಗಳನ್ನ ತನಿಖೆ ಮಾಡಿ ಪತ್ತೆ ಹಚ್ಚಿದ್ರು. ಯಾರು? ಅವತ್ತಿನ DGP ಆಗಿದ್ದಂಥ ರವೀಂದ್ರನಾಥ್ ಅವರು SC/ST ಸೆಲ್ನ ಅವರು DGP ಆಗಿದ್ದರು. ತಕ್ಷಣ ಸಿದ್ದರಾಮಯ್ಯನವ್ರು ಕರೆದು ಇದೆಲ್ಲ ಕೈ ಬಿಡಿದ್ದೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಯಾಕಂದರೆ ಭಾಳಷ್ಟು ಜನ ಕುರುಬರು, ಕಾಡು ಕುರುಬರು ಅಂತೇಳಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟಿದ್ರು. ಅವ್ರನ್ನೆಲ್ಲ ಅವ್ರು ರಕ್ಷಿಸಿದ್ರು. ತಪ್ಪು ಮಾಡಿದವನು ತನ್ನ ಜಾತಿಯವನಾಗಿರೋದನ್ನ ನೀವು ರಕ್ಷಣೆ ಮಾಡಿದ್ದೀರಾ. ಅನಂತರ ರವೀಂದ್ರನಾಥ್ ಅಲ್ಲಿಂದ ಟ್ರಾನ್ಸ್ಫರು ಮಾಡಿಬಿಟ್ರು. ಇದೇ ಕೆಲಸ BJP ಅವ್ರ ಕಾಲದಲ್ಲೂ ಆಗಿದೆ, BJP ಸರ್ಕಾರಗಳಲ್ಲೂ ಆಗಿದೆ. ಬೋಗಸ್ ಸರ್ಟಿಫಿಕೇಟ್ ಇನ್ನೂ ಹೆಚ್ಚು ಆಗ್ತಾನೇ ಇದೆ. ಅದು ತನಿಖೆ ಮಾಡೋದಷ್ಟೇ ಒಂದು ಕಣ್ಣೋಡಿಸೋ ನಾಟಕ ಮಾಡ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ಇದು ಬೋಗಸ್ ಸರ್ಟಿಫಿಕೇಟ್ಗಳು ಮುಂದಿನ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ಬೋಗಸ್ ಸರ್ಟಿಫಿಕೇಟ್ನು ಸಹ ಆಗ್ಲಿಕ್ಕೆ ಬಿಡೋದಿಲ್ಲ. ಆದವ್ರನ್ನ ಶಿಕ್ಷೆ ಮಾಡ್ತೀವಿ ಅಂತ ನೀವು ಭರವಸೆ ಕೊಡೋಕ್ಕೆ ತಯಾರಿದ್ದೀರ ಮಾನ್ಯ ಸಿದ್ದರಾಮಯ್ಯನವರೇ? ಇಲ್ಲ ಅಂತ ಹೇಳಿದ್ರೆ ನೀವು ಅಷ್ಟೇ ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಇರೋದು ನಾನು ಮುಖ್ಯಮಂತ್ರಿ ಆದ, ಅದಕ್ಕೆ ಮಾತ್ರ ನೀವು ಬಾಬಾ ಸಾಹೇಬ್ ಬಳಸ್ಕೋತೀರಿ ವಿನಾ ಸಮಾಜದ ಪರಿವರ್ತನೆಗೆ ಕಾಳರನ್ನ ಹಿಡಿದಾಕೋದಕ್ಕೆ ನೀವು ಅದನ್ನ ಬಳಸೋಕೆ ಹೋಗೋದಿಲ್ಲ. ಇದೇ ರೀತಿ ರಾಜ್ಯ BJP ಅಧಿಕಾರ ಇರ್ತಕ್ಕಂಥ ಎಲ್ಲ ಕಡೆನೂ ಮಾಡೋದಕ್ಕೆ BJP ರೆಡಿ ಇದ್ದಾರಾ? ಇಫ್ ದೇ ಆರ್ ನಾಟ್ ರೆಡಿ, ದೇ ಆರ್ ಆಲ್ಸೋ ಬೋಗಸ್ ಫೆಲೋಸ್. ಇಬ್ಬರು ಬೋಗಸ್ ಅಂತ ಹೇಳಬೇಕಾಗುತ್ತೆ. ಇನ್ನು 7ನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ನನ್ನ ಜನ ಈ ದೇಶ ಆಳಬೇಕು ಅಂತೇಳಿ. ಹಾಗಂತ ನಾವು ನಿಮ್ಮ ಹತ್ರ ಅಧಿಕಾರನ ಭಿಕ್ಷೆ ಕೇಳೋದಿಲ್ಲ. ಅದು ನಮ್ಮ ಹೋರಾಟದಿಂದನೇ ಮಾಡಲಿಕ್ಕೆ ಸಾಧ್ಯ. ಅದು ಆ ರೀತಿ ಹೋರಾಟ ಮಾಡಿ 4 ಬಾರಿ CM ಆದರು ಬೇಯನ್ ಕುಮಾರಿ ಮಾಯಾವತಿ ಅವರು. ಅದು ನಮ್ಮ ಹೋರಾಟದ ಫಲ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಆಶೀರ್ವಾದ, ಅವ್ರ ಕೃಪೆ. ಆದರೆ ನೀವು ನಾವು ದಲಿತರ ಪರ ಇದ್ದೀವಿ, ದಲಿತರ ಸಬಲೀಕರಣಕ್ಕೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಯಾಕೆ ನೀವು ಒಬ್ಬ ದಲಿತನ CM ಮಾಡಬಾರ್ದಾಗಿತ್ತು? 4-5 ವರ್ಷಗಳಿಂದ ಕೂಗ್ಲಾಗ್ತದೆ ದಲಿತ CM ಆಗಬೇಕು ಅಂತ ಕೂಗ್ಲಾಗ್ತಾನೆ ಇದ್ದಾರೆ. ನೀವು 2ನೇ ಬಾರಿ ಮುಖ್ಯಮಂತ್ರಿ ಆಗೋದು ಬದಲು ಇಡಪ್ಪ ನಾನು ಒಂದ್ಸಲ ಅನುಭವಿಸಿದ್ದೀನಿ, ಈ ಸತಿ ನಾನು ನಮ್ಮ ದೋಸ್ತ್ HC ಮಹದೇವಪ್ಪನೋ ಅಥವಾ ಪರಮೇಶ್ವರನೋ ಅಥವಾ ಸತೀಶ್ ಜಾರಕಿಹೊಳಿ ಆಗಬೇಕಂತ ಯಾಕೆ ಹೇಳೋಕ್ಕಾಗಲಿಲ್ಲ? ಅಧಿಕಾರಕ್ಕೆ ಬಂದಾಗ ಅದೆಲ್ಲ ನಿಮಗೇ ಬೇಕು ಅಲ್ವಾ? ಬರೀ ಕಣ್ಣೋಡಿಸೋ ಕರುಣೆಯ ಮಾತುಗಳು ಮಾತ್ರ ದಲಿತರಿಗೆ ಹಾಕಬೇಕು ಅಲ್ವಾ? ಈ ನಾಟಕ ಎಲ್ಲ ಬಿಟ್ಬಿಡಿ. ಈಗ 3ನೇ ಸತಿ ನಾನು CM ನಾನೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಅದು ಬೇರೆ ಹೇಳ್ತಾ ಇದ್ದೀರಾ ನೀವು. 76 ವರ್ಷ ಆದರೂ ಸಹಿತ ನೀವೇ ಆಗಬೇಕಾ? ಯಾಕೆ ಇನ್ಯಾರು ಯೋಗ್ಯರೇ ಇಲ್ವಾ ಕಾಂಗ್ರೆಸ್ಸಲ್ಲಿ? ಖರ್ಗೆ ಸಾಹೇಬ್ರು ಪಾಪ 6 ಬಾರಿ MLA ಆಗ್ಯವ್ರು, ನೆಕ್ಸ್ಟ್ ಅವ್ರು CM ಆಗಬೇಕಾಗಿತ್ತು. ನೀವಿಲ್ಲಿ CM ಆಗ್ಬೇಕಂತೇಳಿ ಅವ್ರನ್ನ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರಿ. ಈಗ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ, ಸಂತೋಷ. ಸೊ ಕಾಂಗ್ರೆಸ್ ಅವ್ರಿಗೆ ಸವಾಲ್, ನೆಕ್ಸ್ಟ್ ನೀವು 2029ರಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ಖರ್ಗೆ ಅವ್ರನ್ನ ನೀವು PM ಮಾಡ್ತೀರಾ? ಆರ್ ಯು ರೆಡಿ?
ಇಫ್ ಯು ನಾಟ್ ರೆಡಿ ಐ ಕಾಲ್ ಯು ಅಗೈನ್ ಯು ಆರ್ ಆಲ್ಸೋ ಬೋಗಸ್ ಫೆಲೋಸ್. ಹಾಗೆ ನೋಡಿ ಬಿ ಜೆ ಪಿಯವರು, ಇವರು ಬಿ ಜೆ ಪಿಯಲ್ಲಿ ಪಾಪ ನಮ್ಮ ರಮೇಶ್ ಜಿಗಜಿಣಿಯವರು 7 ಸತಿ MP ಆಗಿದ್ದಾರೆ. ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅವ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇದೆ, ಗೋವಿಂದ ಕಾರಜೋಳವ್ರಿಗೂ ಇದೆ. ಅದೆಲ್ಲ ಬಿಟ್ಬಿಟ್ಟು ಎಲ್ಲೋ ಇದ್ದಂಥ ಬೊಮ್ಮಾಯಿನ ಕರ್ಕೊಂಬಿಟ್ಟು ನೀವು ಜನತಾ ಪರಿವಾರದಿಂದ ಸಂಘ ಪರಿವಾರಕ್ಕೆ ತಗೊಂಬಿಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ನಿಮ್ಮನ್ನು ಹೆಂಗ್ರಿ ನಂಬೋದು? ನೀವು ದಲಿತರ ಪರ ಅಂತೇಳಿ ನೀವು ನಿಜವಾಗ್ಲೂ ದಲಿತರ ಪರ ಆದರೆ ಈಗ ಬಿಟ್ಬಿಟ್ಟು ಇಲ್ಲಿ ತನಕ ಬಿಟ್ಬಿಟ್ಟು ಒಂದ್ಸಾಗಿ ನಾನು ಹೇಳ್ತೀನಿ, ಬಿಟ್ಬಿಡಿ. ಮುಂದಿನ ಸರ್ತಿ ಆದ್ರೂ ನೆಕ್ಸ್ಟ್ ನಾವು ಪ್ರಿಯಮ್ ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವೊಬ್ಬ ದಲಿತನ್ನ ಮುಖ್ಯಮಂತ್ರಿ ಮಾಡ್ತೀವಿ. ನೀವು ಪ್ರಧಾನಮಂತ್ರಿ ಮಾಡಿ ಅಂತ ನಾನು ಕೇಳೋಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ಮುಖ್ಯಮಂತ್ರಿ ಮಾಡ್ತೀನಿ ಕರ್ನಾಟಕದಲ್ಲೋ ಅಥವಾ ಎಲ್ಲೆಲ್ಲಿ ಬಂದಿದ್ದಾರೋ ಅಲ್ಲಿ ಮಾಡ್ತೀವಿ ಅಂತ ನೀವು ಭರವಸೆ ಕೊಡೋಕ್ಕೆ ಸಾಧ್ಯನಾ? ಹಾಗೆ ಕಾಂಗ್ರೆಸ್ ಅವ್ರಿಗೂ ನೀವು ಭರವಸೆ ಕೊಡೋಕ್ಕೆ ಸಾಧ್ಯನಾ? ಹಾಗಿಲ್ಲ ಅಂದರೆ ದಲಿತರ ಓಟ್ ಮಾತ್ರ ನೀವು ಏಟಿಟ್ಟಿದ್ರೆ ವಿನ ದಲಿತರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ಉದ್ದೇಶ ನಿಮಗಿಲ್ಲ ಅಂಥೇಳಿ ಸಾರಾಸಾಟಾಗಿ ಹೇಳ್ತೀನಿ. ನೀವು ಬೋಗಸ್ ಫೆಲೋಸ್ ಅಂತೇಳಿ. ಫೈನಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಪೂರ್ಣ ಸಾಕ್ಷರತೆ ಆಗಬೇಕು ಭಾರತ ದೇಶದಲ್ಲಿ 20 ವರ್ಷ ಟೈಮ್ ಅಂತ ಹೇಳಿದರು. 6ರಿಂದ 14 ವರ್ಷದ ಜನರಿಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮತ್ತು ಕಂಪಲ್ಸರಿ ಎಜುಕೇಷನ್ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಕೊಟ್ಟು 20 ವರ್ಷದಲ್ಲಿ ಸಂಪೂರ್ಣ ಸಾಕ್ಷರತೆ ಆಗಬೇಕು ಅಂತೇಳಿ ಮೊದಲು ಇದು ರಾಜ್ಯ ನಿರ್ದೇಶಕ ತತ್ವದಲ್ಲಿತ್ತು. ಅದು 2020 ನಂತರ ಇದು ಮೂಲಭೂತ ಹಕ್ಕಾಗ್ಬಿಡ್ತು ಆರ್ಟಿಕಲ್ 21A ಪ್ರಕಾರ. ಅದು ಇನ್ನೂ ತನಕ ಸಂಪೂರ್ಣ ಸಾಕ್ಷರತೆ ಆಗಿಲ್ಲ. ಮ್ಯಾಕ್ಸಿಮಮ್ 60% ಅಂತ ಸರ್ಕಾರಿ ಅಂಕಿಅಂಶ ಹೇಳೋದು, ಅಷ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೈನ್ ಮಾಡಿದವರೆಲ್ಲ ಅಕ್ಷರಸ್ಥರು ಅಂತ ನೀವು ತಿಳ್ಕೊಂಡಿದ್ದೀರಾ. ಅದೆಲ್ಲ ಅಕ್ಷರಸ್ಥರು ಅಂದರೆ ಆಗೋದಲ್ಲ. ಓದಬೇಕು, ಬರಿಬೇಕು, ಓದಿದ್ದನ್ನು ತಿಳ್ಕೊಬೇಕು, ತಿಳ್ಕೊಂಡಿದ್ದನ್ನು ಹೇಳಬೇಕು. ಇದು ಸಾಕ್ಷರತೆ. ಇದನ್ನು ಸಾಧನೆ ಮಾಡೋದಕ್ಕೆ ನಿಮಗೆ 5 ವರ್ಷ ಟೈಮ್ ತೊಗೊಳ್ಳಿ. 5 ವರ್ಷ ಟೈಮ್ ತೊಗೊಳ್ಳಿ. ಮಾಡಲಿಕ್ಕೆ ಆಗುತ್ತಾ? ಬಿ ಜೆ ಪಿಯವ್ರಿಗೆ ನೆಕ್ಸ್ಟ್ ಟರ್ಮ್ ಮುಗಿಯೋದ್ರೊಳಗೆ ಸಿ ದಟ್ ದ ಎಂಟೈರ್ ಇಂಡಿಯಾ ಇಟ್ ಶುಡ್ ಬಿಕಮ್ 100% ಲಿಟ್ರೇಟ್ ಇಂಡಿಯಾ. ನೀವು ಕರ್ನಾಟಕದಲ್ಲಿ ಮುಂದಿನ 3 ವರ್ಷದಲ್ಲಿ ನೀವು ಮಾಡೋಕ್ಕೆ ತಯಾರಿದ್ದೀರಾ? ಇಲ್ಲಾಂದರೆ ಒನ್ಸ್ ಅಗೇನ್ ಇಬ್ಬರು ಸೈನ್ ಬೋಗಸ್. ಅವ್ರು ಬೋಗಸ್ ಅಂತ ಅವ್ರು ಹೇಳ್ತಾರೆ ಇಲ್ವೋ, ಓಟ್ ಹಾಕ್ತಕ್ಕಂಥ ನಾವು ತಿಳ್ಕೊಬೇಕಾಗಿದೆ ಸ್ವಾಮಿ. ಫೈನಲ್ ಆಗಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಷ್ಟೊಂದು ಪ್ರಚಾರ, ಸಂವಿಧಾನಕ್ಕೆ ಇಷ್ಟೊಂದು ಪ್ರಚಾರ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಉಂಟಾಗಿರೋ ಜಾಗೃತಿ ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ. ಯಾರು ಉಂಟು ಮಾಡಿದ್ದು ಅಂದರೆ ಅದು ಮಾನ್ಯವರು ಕಾಂಶಿರಾಮ್ ಸಾಹೇಬರ ಬಹುಜನ ಚಳವಳಿ. ತಮ್ಮ ಪಕ್ಷನ ಶುರು ಮಾಡಿದಾಗ ಅವ್ರು ಹೇಳಿದ್ರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಭಾಳಷ್ಟು ಜನ ಹಿಂಜರಿತಾ ಇದ್ದಾರೆ, ಜೈ ಭೀಮ್ ಅನ್ನೋದಕ್ಕೆ ಹಿಂಜರಿತಾ ಇದ್ದಾರೆ, ಸಂವಿಧಾನ ಬಗ್ಗೆ ಮಾತಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಸಂವಿಧಾನ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಒಂದು ಕಾಲ ಬರುತ್ತೆ ಎಲ್ಲ ಪಕ್ಷಗಳು ಬಾಬಾ ಸಾಹೇಬ್ ಬಗ್ಗೆನೇ ಮಾತಾಡ್ತವೆ. ಜೈ ಭೀಮ್ ಅನ್ನೋ ಸ್ಲೋಗನ್ ಒಂದು ಘೋಷಣೆ ಏನಿದೆ ಅದು ಇಡೀ ಇಂಡಿಯಾ ಫಲ ಜಗತ್ತಿಗೂ ಮುಟ್ಟುತ್ತೆ ಅಂತ ಹೇಳಿದ್ರು. ಆ ಕಾಲ ಇವತ್ತು ಬಂದಿದೆ. ಯಾಕಂದರೆ ಆ ಜಾಗೃತಿಯಿಂದಾಗಿ ಹಿಂದುಳಿದ ಜಾತಿಗಳಲ್ಲಿ 138 ಜನ MP ಗಳಿದ್ದಾರೆ, 8 ಜನ ಮುಖ್ಯಮಂತ್ರಿಗಳಿದ್ದಾರೆ. SC ST ರಿಸರ್ವೇಷನ್ 131 ಜನ MP ಗಳಿದ್ದಾರೆ. ಇವರಿಬ್ಬರು ಕೊಡೋದು 269. 269 ಜನರ ಓಟ್ ಎಷ್ಟಿರ್ತದೆ? ಆ ಓಟ್ ಮೇಲೆ ಕಣ್ಣಿಟ್ಟಿಷ್ಟೆಲ್ಲ ಮಾತಾಡ್ತಾ ಇರೋದು. ಯಾಕೆ ಇವ್ರಿಗೆ ಈ ಪೈಪೋಟಿ ಅಂದರೆ ಈ ಓಟ್ ಹಾಗೆ ಲಂಪಾಗಿ ಆ ಕಡೆಯಲ್ಲಿ ಹೋಗ್ಬಿಡ್ತೋ ಅಂತ BJP ಅವ್ರಿಗೆ, ಈ ಕಡೆಯಲ್ಲಿ ಹೋಗ್ಬಿಡ್ತೋ ಅಂತ ಕಾಂಗ್ರೆಸ್ ಅವ್ರಿಗೆ ಆತಂಕ ಅಷ್ಟೇ. ನಿಮ್ಮ ಓಟ್ ಮೇಲೆ ಕಣ್ಣಿದ್ದೀವಿನ ಬಾಬಾ ಸಾಹೇಬ್ ಬಗ್ಗೆ, ಸಂವಿಧಾನ ಬಗ್ಗೆ ಅವ್ರಿಗೆ ಯಾವ ಭಕ್ತಿನೂ ಇಲ್ಲ. ನೀವು ಬೆಪ್ತ ಕಡೆ ಆಗ್ತಾ ಇದ್ರೆ ಅಷ್ಟೇ. ಇವ್ರು ನಮ್ಮ ಪರ, ಅವ್ರು ನಮ್ಮ ಪರ ಅಂತ ಹೇಳ್ಬಿಟ್ಟು ಅವರಿಬ್ಬರು ನಿಮ್ಮ ಪರ ಇಲ್ಲ, ಅವ್ರವ್ರ ಪರನೇ ಇದ್ದಾರೆ. ನಮ್ಮ ಈ ಹೋರಾಟ ಏನಾಗಬೇಕಾಗಿತ್ತು? ಸಂವಿಧಾನ ಪರ ಇರ್ತಕ್ಕಂಥ ಈ 269 ಜನ MP ಅದು ಇನ್ನೂ ಜಾಸ್ತಿ ಆಗಬೇಕಾಗಿದ್ದು. ನಮ್ಮ ಜನಸಂಖ್ಯೆ ಪ್ರಕಾರ 85% ನಾವಲ್ಲಿ ಇರಬೇಕಾಗಿತ್ತು. ಹಾಗೇನಾಯ್ತು ಅಂದರೆ 350 ಜನ ನಾವೇ ಇರಬೇಕಾಗಿತ್ತು. ಅದಾಗ್ತಾ ಇತ್ತು. ಅದು ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚೋಗ್ಬಿಟ್ಟಿದ್ದೀವಿ. ಚಿಂತೆ ಇಲ್ಲ. ಸಂವಿಧಾನದ ಪರ ಇರೋರೆಲ್ಲ ನಾವು ಒಕ್ಕರ್ಲು ಒಂದು ಕಡೆ ನೀವು ನಿಂತ್ರಿ ಅಂತ ಹೇಳಿದ್ರೆ, ಒಂದು ಕಡೆ ಸುಮ್ಮನೆ ಒಂದು ಚಹಾ ಕುಡಿಯೋದಂದರೆ ಒಂದು ಡಿನ್ನರ್ ಪಾರ್ಟಿಗೆ ಬಂದುಬಿಟ್ರೆ ಸಾಕು, ಅವರೆಲ್ಲ ಹುಚ್ಚ ಹೊಡ್ಕೊಂಡ್ಬಿಡ್ತಾರೆ. ನೀವು ಆ ರೀತಿ ಒಟ್ಟಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬರ ಪರ, ಸಂವಿಧಾನದ ಪರ ನೀವು ಇದ್ರೆ ಅಂತ ಹೇಳಿದ್ರೆ ನಿಮ್ಮದು ಒಂದು ಬ್ಲಾಕ್ ಆಗಿಬಿಡುತ್ತೆ. ನಿಮ್ಮೆಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಏಕೈಕ ಶಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಮಾತ್ರನೇ. ಅದು ಅವರಿಬ್ಬರಿಗೂ ಗೊತ್ತಾಗಿದೆ. ಹಾಗಾಗಿ ಅವರಲ್ಲೇ ಅದ್ಲು ಬದಲು ಮಾಡಿಕೊಂಡು ನಾನು ಸಂವಿಧಾನ ಪರ ಅಂತ ಒಂದ್ಸಲ ಕಾಂಗ್ರೆಸ್ ಹೇಳುತ್ತೆ, ನೀವು ವಿರೋಧ ಅಂತೇಳಿ BJP ಹೇಳುತ್ತೆ. ಅದೇ ಥರ BJP ಇಲ್ಲೆಲ್ಲ ನೀವು ವಿರೋಧಿಗಳು, ನಾವು ಅದರ ಪರ ಇದ್ದೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಹೋರಾಟ ಮಾಡೋಕ್ಕೆ ಟೈಮೇ ಇಲ್ಲ, ಅವಕಾಶನೇ ಕೊಡ್ತಾ ಇಲ್ಲ. ಒಂದು ಸಲ ಕಾಂಗ್ರೆಸ್ ಹೀರೋ ಆಗುತ್ತೆ, BJP ವಿಲನ್ ಅಂತದೆ. ಒಂದು ಸಲ BJP ಹೀರೋ ಆಗುತ್ತೆ, ಕಾಂಗ್ರೆಸ್ ವಿಲನ್ ಅಂತಾರೆ. ಅವರಲ್ಲೇ ಹೀರೋ ವಿಲನ್ಗಳು ಆಗ್ತಾ ಇದ್ದಾರೆ. ನೀವು ಯಾವಾಗ ಹೀರೋ ಆಗೋದು? ನೀವು ಹೀರೋ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿದೆ, ಶಕ್ತಿ ಇದೆ, ಹಾಗೇ ಸಾಮರ್ಥ್ಯನೂ ಇದೆ. ಅಷ್ಟಿದ್ಲ ಇದ್ಕೊಂಡು ನೀವು ಅವ್ರನ್ನ ಹೀರೋ ಅಂತ ಒಪ್ಕೋತಾ ಇದ್ದೀರಾ? ತಪ್ಪು. ನೀವು ಹೀರೋ ಆಗ್ರಿ. 8 ವರ್ಷ ಅಂತೇಳಿ ನೀವು ಸೂಲ್ಗಿತ್ತಿ ಕೆಲಸ ಮಾಡ್ತೀರಾ? ನೀವ್ಯಾಕೆ ಹಡಿಬಾರ್ದು?
ಇವರು ನಮ್ಮವರು ಅವ್ರು ನಮ್ಮಂತ ಇವರಿಬ್ಬರು ನಮ್ಮವರಲ್ಲ. ಮಾನ್ಯವ್ರು ಕಾಂಶಿರಾಮ್ ಸಾಹೇಬ್ರು ಹೇಳಿದ್ರು, ಒಂದು ಕಾಂಗ್ರೆಸ್ ಏನಿದೆ ಅದು ಹುಲ್ಲೊಳಗೆ ಅಡಗಿರ್ತಕ್ಕಂಥ ಹಾವು, ಬಿ ಜೆ ಪಿ ಏನಿದೆ ಎಡೆತ್ತಿ ಬಿಚ್ಚಿರ್ತಕ್ಕಂಥ ಹಾವು. ಇದರಲ್ಲಿ ಎರಡೂ ಡೇಂಜರಸ್ಸೇನೆ, ಆದರೆ ಬಿ ಜೆ ಪಿ ಮೋರ್ ಡೇಂಜರಸ್. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡಿ. ಇವತ್ತಲ್ಲ ಅವ್ರು ಹೊಡೆದಾಕ್ಬೋದು. ಆದರೆ ಕಾಂಗ್ರೆಸ್ ಬಗ್ಗೆ ಎಚ್ಚರವಾಗಿರಿ. ಕಾಂಗ್ರೆಸ್ ಬಗ್ಗೆ ನೀವು ಎಚ್ಚರವಾಗಿ ನೋಡಿ. ಕಾಂಗ್ರೆಸ್ ಇವಾಗ ನಿಮ್ಮದೇ ಭಾಷೆ ಮಾತಾಡ್ತಾ ಇದೆ, ನಿಮ್ಮ ಪರವಾಗೇ ಮಾತಾಡ್ತಾ ಇದೆ. ಯಾಮಾರಬೇಡ್ರಿ, ಅವರು ನಂಬರ್ 1 ಛತ್ರಿಗಳೇನೆ. ಹಾಗೆ ಬಿ ಜೆ ಪಿ ಏನು ಕಡಿಮೆ ಇರಲ್ಲ. ಅವರು ಓಪನ್ ಆಗಿ ಹೇಳ್ಕೊತಾ ಇದ್ದಾರೆ, ನಾವು ದಲಿತ ವಿರೋಧಿಗಳು, ಸಂವಿಧಾನ ವಿರೋಧಿ, ಮುಸಲ್ಮಾನರ ವಿರೋಧಿ, ನಾವು ಮನುಸ್ಮೃತಿಯನ್ನೇ ನಾವು ಆರಾಧಿಸೋರು. ಅದು ಅವ್ರಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಇವ್ರನ್ನ ಫಿನಿಷ್ ಮಾಡಿದ್ರೆ ನೆಕ್ಸ್ಟ್ ನೀವೊಂದು ಬ್ಲಾಕ್ ಆಗ್ತೀರಾ, ನೀವೊಂದು ಶಕ್ತಿ ಆಗ್ತೀರಾ. ಸೊ ಈ ಸಂವಿಧಾನ ಪರ ಇರ್ತಕ್ಕಂಥ ಶಕ್ತಿಗಳೆಲ್ಲ ಒಂದುಗೂಡಬೇಕು. ನಾವು ಒಂದುಗೂಡಿದ್ರೆ ಮಾತ್ರ ಈ ಸಂವಿಧಾನ ಜಾರಿ ಆಗ್ಲಿಕ್ಕೆ ಸಾಧ್ಯ ಅನ್ನೋ ತಿಳುವಳಿಕೆ ಫಸ್ಟ್ ಬರಲಿ. ರಾಜಕೀಯವಾಗಿ ಇಂದಲ್ಲ ನಾಳೆ ನೀವು ಒಂದಾಗಲೇಬೇಕು. ಇಲ್ಲಾಂದರೆ ನಿಮಗೆ ಮುಕ್ತಿನೂ ಇಲ್ಲ, ಮೋಕ್ಷನೂ ಇಲ್ಲ. ಒಂದಾಗೇ ಆಗ್ತೀರ. ಆದರೆ ಈ ತಿಳುವಳಿಕೆ ಅಂತೂ ಬರಲಿ. ಸಂವಿಧಾನದಲ್ಲಿ ಇಷ್ಟೆಲ್ಲ ನಮ್ಗೆ ಅನುಕೂಲಗಳಿದೆ. ಇದೆಲ್ಲನೂ ಯಥಾವತ್ತಾಗಿ ಜಾರಿ ಆಗಬೇಕಂದ್ರೆ ಸಂವಿಧಾನ ಪರ ಇರ್ತಕ್ಕಂಥವ್ರು, ಸಂವಿಧಾನದ ಫಲಾನುಭವಿಗಳು, ಸಾವಿರಾರು ವರ್ಷಗಳ ಶೋಷಣೆ ಒಳಗಾದವರು ನಾವು ಒಂದಾಗಬೇಕು. ಈ ಸಂದರ್ಭನ ಬಳಸ್ಕೊಂಡು ಈ ಜಾಗೃತಿನ ಎಲ್ಲರಲ್ಲೂ ಮೂಡಿಸ್ರಿ. ನಾನೇನು ಕೇಳಿದ್ದೀನಿ, ಇದೇ ಪ್ರಶ್ನೆಗಳು, ಇದೇ ಸವಾಲುಗಳನ್ನ ಕಾಂಗ್ರೆಸ್ ನಾಯಕರಿಗೂ ಬಿ ಜೆ ಪಿ ನಾಯಕರಿಗೂ ಕೇಳಿ ಅವ್ರು ಬೆವರಿಳಿಸ್ರಿ ಮತ್ತು ಅವ್ರ ಬೋಗಸ್ ಅನ್ನೋದನ್ನು ಜಗತ್ತಿಗೆ ತಿಳಿಸ್ರಿ. ಈ ಕೆಲಸ ನೀವು ಖಂಡಿತ ಮಾಡ್ತೀರಂತೇಳಿ ವಿಶ್ವಾಸ ನನಗಿದೆ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್.